ನಾನು ಒಂದು ಮಸಾಲ ರೆಸಿಪಿ ನಿಮಗೆ ತೋರಿಸ್ತೀನಿ. ಈ ರೀತಿ ನೀವು ಮಸಾಲ ಟ್ರೈ ಮಾಡಿದ್ರೆ ನೀವು ಯಾವುದಕ್ಕೆ ಬೇಕಾದರೂ ಬಳಸ್ಕೊಬೋದು. ಗಾಯ್ಸ್, ಸ್ಟೂಡೆಂಟು ಒಂದು 27 ಪ್ಲೇಟು ಮಶ್ರೂಮ್ ಗ್ರೇವಿ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಮಶ್ರೂಮ್ ಗ್ರೇವಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನಾವು ಮಶ್ರೂಮ್ ಗ್ರೇವಿ ಮಾಡೋಕ್ಕೆ ಹೋಗುವ, ಬನ್ನಿ. ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ನಿಮ್ಮೆಲ್ಲರಿಗೂ ಸ್ವಾಗತ. ಈಗ 3 kg ಮಶ್ರೂಮನ್ನು ತೊಳೆದು ಕಟ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರು 27 ಜನಕ್ಕೆ ಮಶ್ರೂಮ್ ಕರಿ ಮಾಡಿಕೊಡಿ ಅಂತ ಕೇಳಿದ್ರು. ಅದರಿಂದ 3 kg ತೊಗೊಂಡಿದ್ದೀನಿ. 27 ಬೌಲ್ ಆಗುತ್ತೆ. ಒಂದು ಬೌಲ್ಗೆ 60 ರೂಪಾಯಿ ರೇಟು. ಈಗ ನಾನು ಕಟ್ ಮಾಡ್ಕೊತಾ ಇರೋದು 1/2, 1/3, 1/4 ಆ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ದೊಡ್ಡದು 1/4, ಚಿಕ್ಕದು 1/2, ಅದಕ್ಕಿಂತ ಚಿಕ್ಕದು ಹಂಗೆ ಹಾಕ್ತಾಯಿದ್ದೀನಿ. ಇದು ಬಟನ್ ಮಶ್ರೂಮ್ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ ಮಶ್ರೂಮ್ ಆ್ಯಕ್ಚುಲಿ. ಅದರಿಂದ ಈ ರೀತಿ ಕಟ್ ಮಾಡ್ಕೊಂಡು ಸೈಡ್ ಇಟ್ಕೊತೀನಿ. ಮಶ್ರೂಮ್ ಅವಾಗವಾಗ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಹೆಲ್ತಿಗೆ ತುಂಬ ಒಳ್ಳೆಯದು ಸಹ. ಆದರೆ ಸ್ವಲ್ಪ ಕನ್ಫ್ಯೂಸನ್ ಇದೆ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ ಮಶ್ರೂಮ್ ಬಗ್ಗೆ. ನಿಮಗೆ ಇದರಿಂದ ಸೈಡ್ ಎಫೆಕ್ಟ್ ಏನಿಲ್ಲ ಅಂದರೆ ನೀವು ಅರ್ಧದಲ್ಲಿ 2-3 ಸರಿ ತಿನ್ನಿ, ಲಿಮಿಟಾಗಿ ತಿನ್ನಿ, ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಈಗ ಮಸಾಲ ಮಾಡ್ಕೊತಾ ಇದ್ದೀನಿ. ಮಸಾಲ ಮಾಡ್ಕೊಳಕ್ಕೆ ನಾನು ಇಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಕಡ್ಡಿ, ಮೆಣಸಿನ್ಕಾಯಿ, ಮಟನ್ ಮಸಾಲ 1 ಪ್ಯಾಕೆಟ್ ತೊಗೊಂಡಿದ್ದೀನಿ, ಗರಂ ಮಸಾಲ ಸ್ಪೆಷಲ್ ಅಂತ ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಚೂರು ಗೋಡಂಬಿ ಅಂತಾರೆ ಇದಕ್ಕೆ, ಬೇಬಿ ಕ್ಯಾಶು, ಅದನ್ನು ಸಹ ನೆನೆಸಿಟ್ಕೊಂಡಿದ್ದೀನಿ. ಈರುಳ್ಳಿ, ಸ್ವಲ್ಪ ಅಕ್ಕ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀನಿ. ಮಸಾಲ ತುಂಬ ಇಂಪಾರ್ಟೆಂಟು. ಮಸಾಲ ಚೆನ್ನಾಗಿ ನೋಡ್ಕೊಳ್ಳಿ ಹೇಗೆ ಮಾಡ್ತೀನಿ ಅಂತ. ಅಕ್ಕ ಮಸಾಲದಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಚಕ್ಕೆ, ಲವಂಗ, ಸ್ವಲ್ಪ ಎಲೆ, ಒಂದು 4 ಏಲಕ್ಕಿ ಬುಡ್ಡೆ ಹಾಕ್ಕೊಂಡು, ಧನಿಯಾ ಪುಡಿ, ಒಮ್ಮೆಡ್ ಧನಿಯಾ ಪುಡಿ, ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್, ಮತ್ತು ಇದಕ್ಕೆ ನಾನು ಬಳಸ್ತಾ ಇರೋದು ಕ್ರೀಮ್ ಬಳಸ್ತಾ ಇದ್ದೀನಿ, ಫ್ರೆಶ್ ಕ್ರೀಮ್. ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರುತ್ತೆ. ಕರಿ ಏನಿದೆಯಲ್ಲ ಇದು ನಿಮಗೆ ರೆಸ್ಟೋರೆಂಟ್ ರಿಚ್ನೆಸ್ ಕೊಡುತ್ತೆ. ಅದರಿಂದ ನಾನು ಕ್ರೀಮ್ ಹಾಕ್ತಾಯಿದ್ದೀನಿ. ಈಗ ಒಂದು ಕಡಾಯಿ ಎತ್ಕೊಂಡಿದ್ದೀನಿ, ಅದಕ್ಕೆ ಗುಡ್ ಲೈಫ್ ಸನ್ಫ್ಲವರ್ ಆಯಿಲ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅರ್ಧ kg ಎಣ್ಣೆ ಹಾಕ್ತೀನಿ, ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳುತ್ತೆ ಮಶ್ರೂಮ್ಗೆ. ನೋಡಿ, ಈಗ ನಾನು ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಇಷ್ಟನ್ನು ಒಟ್ಟಿಗೆ ಹಾಕ್ಬಿಟ್ಟು ಇದನ್ನು ಹುರ್ಕೊತೀನಿ. ಮಸಾಲ ಮಾಡೋಕ್ಕೆ ಈ ಮಸಾಲ ತುಂಬ ಇಂಪಾರ್ಟೆಂಟ್. ಈಗ ಸೌತ್ ಇಂಡಿಯನ್ ಮಸಾಲನೇ ಬೇರೆ ಇದೆ, ನಾರ್ತ್ ಇಂಡಿಯನ್ ಮಸಾಲನೇ ಬೇರೆ ಇದೆ. ಆದರೆ ನಾನು ಮಾಡೋ ಮಸಾಲ ಇದೆಯಲ್ಲ, ಇದು ಯಾರನ್ನು ಬಳಸ್ರಿ ಅವ್ರಿಗೆ ಅದು ಅವ್ರದ್ದೇ ಥರನೇ ಅನಿಸ್ಬಿಡುತ್ತೆ. ಇದು ಸೌತ್ ಇಂಡಿಯನ್ ಮಾಡಿದ್ರೆ ಸೌತ್ ಇಂಡಿಯನ್ ಸ್ಟೈಲು ಅನಿಸುತ್ತೆ, ನಾರ್ತ್ ಇಂಡಿಯನ್ ಅವರು ಈ ರೀತಿ ಮಾಡಿಕೊಂಡ್ರೆ ಇದು ನಾರ್ತ್ ಇಂಡಿಯನ್ ಅಂತಲೇ ಅನಿಸುತ್ತೆ. ಆದ್ದರಿಂದ ಈ ರೆಸಿಪಿ ತುಂಬ ಚೆನ್ನಾಗಿದೆ ಮಸಾಲ ಮಾಡ್ಕೊಳಕ್ಕೆ. ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ. ಈ ಮಸಾಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈಗ ನೋಡಿ, ಈರುಳ್ಳಿ ಎಲ್ಲ ಹಾಕಿದ್ನಲ್ಲ ಅದನ್ನು ಗೋಳಿಸ್ಕೊತಾ ಇದ್ದೀನಿ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ನಾನು 1/4 ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ನೈಸಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಕಡಾಯಿಗೆ ಈ ರೀತಿ ಹಾಕೋ ಚೆನ್ನಾಗಿ ಹುರ್ಕೊಂಡು ಮಸಾಲನ ತೆಗೆದಿಟ್ಕೊಂಡು ತಣ್ಣಗೆ ಮಾಡಿ ಮತ್ತೆ ಮಿಕ್ಸಿಗೆ ಹಾಕಿ ಮಸಾಲ ಮಾಡು, ಓಕೆನಾ? ಮಸಾಲ ಮಾಡ್ಕೊಳ್ಳುವಾಗ ತುಂಬಾ ಗಮನ ವಹಿಸಬೇಕಾಗಿರೋದು ನೀವು ಹಾಕ್ತಾ ಇರುವ ಅಕ್ಕ ಮಸಾಲ, ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ ಇವೆಲ್ಲ ಹಾಕ್ತಾ ಇದ್ದೀರಲ್ಲ, ಇವು ತುಂಬ ಕಮ್ಮಿ ಹಾಕಬೇಕು. ಒಂದು ಚೂರು ಹಾಕ್ಕೊಬೇಕು. ಒಂದು ಸ್ವಲ್ಪ ಏನಾದರೂ ಜಾಸ್ತಿ ಆಗೋಗ್ಬಿಟ್ರೆ ಆ ಮಸಾಲಾಸು ನಿಮ್ಮ ಏನು ನ್ಯಾಚುರಲ್ ಫ್ಲೇವರ್ ಇದೆಯಲ್ಲ ಅದನ್ನು ಡಾಮಿನೇಟ್ ಮಾಡಿಬಿಡುತ್ತೆ. ಅದರಿಂದ ಮಸಾಲ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಟೊಮೆಟೊ ಹಾಕಿದ್ಮೇಲೆ ಹಾಕಿದ್ದು ಚೂರು ಗೋಡಂಬಿ ನೆನೆಸಿಟ್ಟು ಹಾಕಿದ್ದೀನಿ. ನೀವು ಬೇಕಾದರೆ ಕುದಿಸ್ಬಿಟ್ಟು ಹಾಕಬೇಕು. ಆಮೇಲೆ ಇಲ್ಲಿ ಮಸಾಲನ ತುಂಬ ರುಚಿ ತರಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಕಡ್ಡಿಗಳನ್ನು ಹಾಕಬೇಕು. ಆ ಕಡ್ಡಿಗಳಲ್ಲಿರುವ ನ್ಯಾಚುರಲ್ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಸೊಪ್ಪು ಆಮೇಲೆ ಹಾಕ್ಕೊಳ್ಳಿ, ಕಮ್ಮಿ ಸೊಪ್ಪು ಹಾಕಿ. ಯಾಕೆಂದರೆ ನಾನು ಸೊಪ್ಪು ಆಮೇಲೆ ಜಾಸ್ತಿ ಹಾಕ್ತಾಯಿಲ್ಲ. ಆವಾಗ ನಾವು ತಿನ್ನುವಾಗ ತುಂಬ ಸಾಫ್ಟಾಗಿ ಮಶ್ರೂಮ್ ಮಾತ್ರನೇ ಸಿಗುತ್ತೆ. ನಾವು ಸೊಪ್ಪುಗಳೆಲ್ಲ ಹಾಕ್ಬಿಟ್ರೆ ಸ್ವಲ್ಪ ಮಜಾ ಕೆಡಿಸ್ಬಿಡುತ್ತೆ. ಅದರಿಂದ ಇದನ್ನು ಕಡ್ಡಿಗಳಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ರೆ ಘಮ ಚೆನ್ನಾಗಿ ಬರುತ್ತೆ. ಅರಿಶಿನ ಪುಡಿ ಕೊಡ್ತಾಯಿದ್ದೀನಿ 2 ಟೀ ಸ್ಪೂನಷ್ಟು, 2-3 ಸ್ಪೂನ್ ಇರಿದೆ. ಈಗ ಧನಿಯಾ ಪುಡಿ, ಕೊರಿಯಾಂಡರ್ ಪೌಡರ್ 3 ಸ್ಪೂನ್ ಹಾಕಿದ್ದೀನಿ. ಇನ್ನು ನಾವು ಇದನ್ನು ರುಬ್ಬೋದ್ರಿಂದ ಮಸಾಲ ಪೌಡರ್ ಕಮ್ಮಿ ಹಾಕಬೇಕು. ಚಿಲ್ಲಿ ಪೌಡರ್ 3 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹೀಗೆ ಚೆನ್ನಾಗಿ ಹುರಿದ್ಬಿಟ್ಟು ಸೈಡಿಗೆ ಇಟ್ಕೊಬೇಕು. ಆಮೇಲೆ ನಿಮಗೆ ಉಪ್ಪು ಸ್ವಲ್ಪ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವಾಗ ನೋಡ್ಕೊಬೇಕು, ಯಾವಾಗ ಇಷ್ಟು ಆಗ್ತಾಯಿದ್ದೀರಿ ಅಂತ ಜಾಸ್ತಿ ಹಾಕ್ಬಿಡ್ಬೇಡಿ, ಆಯಿತಾ? ಉಪ್ಪು ಜಾಸ್ತಿ ಆಗೋಯ್ತು ಅಂದರೆ ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ, ಕೆಡಿಸ್ಬೇಡಿ, ಓಕೆನಾ? ಈಗ ನೋಡಿ ಚೆನ್ನಾಗಿ
ಈ ರೀತಿ ಈಗ ಒಳ್ಳೆ ಘಮ ಬರ್ತಾಯಿದೆ. ಆ್ಯಕ್ಚುಲಿ ಈ ಎಲ್ಲ ಮಸಾಲೆಗಳ ಫ್ಲೇವರ್ ಏನಿದೆಯಲ್ಲ ಇವಾಗ ತುಂಬ ಚೆನ್ನಾಗಿದೆ. ಈ ರೀತಿ ಚೆನ್ನಾಗಿ ಮಾಡಿ ಸೈಡ್ ಇಟ್ಕೊಂಡು ಇದನ್ನು ತಣ್ಣಗೆ ಮಾಡಕ್ಕೆ ಬಿಟ್ಟು ನಾವು ಮಶ್ರೂಮ್ ಮಾಡುವ. ಮಸಾಲೆ ಎಲ್ಲ ಎತ್ತಾದಮೇಲೆ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಮತ್ತೆ ಈರುಳ್ಳಿ ಹಾಕಿ ಇದನ್ನು ಗೋಳಿಸ್ಕೊಬೇಕು. ನೋಡಿ ಸ್ವಲ್ಪ ಎಣ್ಣೆ, ಒಂದು 1/4 kg ಅಷ್ಟು. ಆವಾಗಲೇ 1/4 kg ಎಣ್ಣೆ ಹಾಕಿದ್ದೆ, ಇವಾಗ ಒಂದು 1/4 kg ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕ್ಯೂಬ್ಸ್, ಈರುಳ್ಳಿ ಹೋಳುಗಳಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಒಂದು 3 ಈರುಳ್ಳಿ ಇದೆ. ಈರುಳ್ಳಿನ ಲೈಟಾಗಿ ಗೋಲ್ಡನ್ ಬ್ರೌನ್ ಮಾಡ್ಕೊತಾ ಇದ್ದೀನಿ, ಜಾಸ್ತಿ ಬ್ರೌನ್ ಮಾಡ್ತಾ ಇಲ್ಲ. ಈಗ ಒಂದು ಸ್ವಲ್ಪ ಉಪ್ಪನ್ನು ಕೊಟ್ಟು ಕಟ್ ಮಾಡಿ ಇಟ್ಕೊಂಡಿರುವ ಮಶ್ರೂಮ್ ತುಂಡುಗಳನ್ನು ಸೇರಿಸಿ ನಿಧಾನಕ್ಕೆ ಬೇಯಿಸಿಕೊಳ್ಳುವ. ಮಶ್ರೂಮನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೈಟಾಗಿ ಒಂದು 5-10 ನಿಮಿಷದಲ್ಲಿ ಇದು ಬೆಂದೋಗ್ಬಿಡುತ್ತೆ ಬೇಗ. ಜಾಸ್ತಿ ಬೆಂದಷ್ಟು ಇದು ಗಟ್ಟಿ ಆಗೋ ಸಾಧ್ಯತೆ, ಅಂದರೆ ಲಬ್ಬರ್ ಥರ ಆಗೋ ಸಾಧ್ಯತೆ ಇರುತ್ತೆ. ಮಶ್ರೂಮ್ ಕೊಟ್ಟು ಚೆನ್ನಾಗಿ ತಿರುಗಿಸಿ ಮುಚ್ಚಳ ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಟ್ರೆ ಆ ಮಶ್ರೂಮಲ್ಲಿರೋ ಮಾಯ್ಚರೈಸರ್ ಎಲ್ಲ ಆಚೆ ಬಂದು ಒಳ್ಳೆ ರುಚಿ ನಮಗೆ ಸಿಗುತ್ತೆ. ಆಮೇಲೆ ಮುಚ್ಚಳ ಎತ್ತಿದಾಗ ಈ ರೀತಿ ಕಾಣಿಸುತ್ತೆ. ಬೇರೆಯವರು ಬೇರೆ ಬೇರೆ ರೀತಿಯಲ್ಲೇ ಮಾಡ್ತಾರೆ. ನನ್ನ ಶೈಲಿ ನಾನು ಏನು ಮಾಡ್ತೀನಲ್ಲ ಇದು ನನಗೆ ಈಸಿ ಅಂತ ನನಗೆ ಅನಿಸುತ್ತೆ. ನೀವು ನಿಮ್ಮ ರೀತಿ ನಿಮ್ಗೆ ಯಾವ್ಯಾವ ಥರ ಇಷ್ಟನೋ ಆ ರೀತಿ ಮಾಡ್ಕೊಂಡು ತಿನ್ನಿ, ಖುಷಿ ಪಡಿ. ನಾನು ನಿಮಗೆ ಮಸಾಲ ತೋರಿಸಿದ್ನಲ್ಲ, ಇದರಲ್ಲಿ ನೀವು ಹಲವಾರು ವೆರೈಟಿ ಮಾಡ್ಕೊಬೋದು. ಆಲೂ ಮಟರ್ ಮಾಡ್ಬೋದು, ಪನ್ನೀರ್ ಮಾಡ್ಬೋದು, ಸಿಕ್ಕಾಪಟ್ಟೆ ವೆರೈಟೀಸ್ ಮಾಡ್ಬೋದು. ಆದರೆ ಈ ಮಸಾಲದಲ್ಲಿ ನಾನಿವಾಗ ನಿಮಗೆ ಚಕ್ಕೆ ಲವಂಗ ಎಲ್ಲ ಹಾಕ್ಸಿದ್ನಲ್ಲ, ಇದನ್ನು ಬದನೆಕಾಯಿ ಮಸಾಲಾಗಿ ಯೂಸ್ ಮಾಡೋಂಗಿಲ್ಲ. ಇಲ್ಲಿ ನೀವು ಕಡಲೆ ಬೀಜನ ಯೂಸ್ ಮಾಡಬೇಕು. ನನ್ನ ಶ್ರೀಮತಿಗೆ ಈ ಹಂತದಲ್ಲಿ ಮಶ್ರೂಮ್ ತಿನ್ನೋಕ್ಕೆ ತುಂಬ ಇಷ್ಟ, ಅದಕ್ಕೆ ಅವ್ರು ಸ್ವಲ್ಪ ಎತ್ಕೊಂಡ್ರು. ಈಗ ನಾನು ಹಾಕಿದ ಮಸಾಲ ಪೌಡರ್ ಶಕ್ತಿ ಮಟನ್ ಮಸಾಲ ಪೌಡರ್ ಒಂದು 50 ಗ್ರಾಮ್ ಹಾಕಿದ್ದೀನಿ. MTR ಸ್ಪೆಷಲ್ ಗರಂ ಮಸಾಲ ಪೌಡರ್ ಒಂದು 50 ಗ್ರಾಮ್ ಹಾಕಿ ಸ್ವಲ್ಪ ಚೆನ್ನಾಗಿ ತಿರ್ಸ್ಕೊಟ್ಟು ಆಮೇಲೆ ನಾವು ಮಸಾಲ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಪೇಸ್ಟ್ ಮಾಡ್ಕೊಳ್ಳುವ. ಈ ರೀತಿ ಚೆನ್ನಾಗಿ ತಿನ್ನಿಸ್ಕೊಟ್ಬಿಟ್ರೆ ಇದಕ್ಕೆ ಮುಚ್ಚಳ ಹಾಕೋಂಗಿಲ್ಲ. ಯಾಕೆಂದರೆ ಇದ್ರ ಒಳಗಡೆ ಇರೋ ನೀರೆಲ್ಲನೂ ಸ್ವಲ್ಪ ಆಚೆ ಹೋಗಿ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ. ನೋಡಿ ಮಸಾಲ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನೈಸಾಗಿದೆ. ಇದ್ರ ಉಪ್ಪು ಖಾರ ಎಲ್ಲ ನೋಡಬೇಕು. ಪ್ರತಿಯೊಂದು ಹಂತದಲ್ಲೂ ಉಪ್ಪು ಖಾರ ನೋಡ್ಕೊಬೇಕು ನಾವು. ಹೀಗೆ ಬಾಯಲ್ಲಿ ಕರ್ಗೋಗ್ಬಿಡ್ತು ಮಸಾಲ, ಅಷ್ಟು ಚೆನ್ನಾಗಾಗಿದೆ. ತುಂಬ ರುಚಿ ಇದೆ, ಸಾಫ್ಟಾಗಿ ಆಗ್ಬಿಟ್ಟು ಸಾಕಾದಾಗಿದೆ. ಈಗ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡು ಮಶ್ರೂಮ್ಗೆ ಇದೇ ರೀತಿ ಕೊಟ್ಬಿಡ್ತಾ ಇದ್ದೀನಿ. ಇದನ್ನು ಈ ಎಣ್ಣೆಯಲ್ಲಿ ಗೋಳಿಸ್ಕೊತಾ ಇಲ್ಲ. ಕಾರಣ ನಿಮಗೆ ಮಸಾಲೆನ ಮೊದಲೇ ಚೆನ್ನಾಗಿ ಹುರ್ಕೊಂಡಿದ್ರಲ್ಲ, ಇದು ಹಸಿ ವಾಸನೆ ಬರೋದಿಲ್ಲ. ಆಮೇಲೆ ನಾನು ಕುರ್ಪಿನ ಬಿಸಿ ಮಾಡಿ ಅದಕ್ಕೆ ಸುಟ್ಕೆ ಹಾಕ್ತೀನಿ. ನೋಡಿ ಈಗ ನಾನು ಕುರ್ಪಿನ ಬೆಂಕಿ ಮೇಲೆ ಇಟ್ಟು ಚೆನ್ನಾಗಿ ಕೆಂಪಗೆ ಮಾಡ್ತಾಯಿದ್ದೀನಿ. ಸುಟ್ಕೆ ನೋಡಿ ಬೆಂಕಿ ಈ ನಮ್ಮ ಬೆಂಕಿಯಿಂದ ಎತ್ತು ಈ ರೀತಿ ಮಶ್ರೂಮಲ್ಲಿ ಹಾಕ್ಬಿಟ್ರೆ ಚೀಟ 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 ಅಂತ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಘಮ ಚೆನ್ನಾಗಿ ಬರುತ್ತೆ ಮತ್ತು ಗ್ರೇವಿ ಸಹ ಟೈಟಾಗಿ ಹತ್ರ ಬರುತ್ತೆ. ಮಶ್ರೂಮ್ ಮೇಲೆ ಮಸಾಲ ಚೆನ್ನಾಗಿ ಕೂತ್ಕೊಂಡು ಸ್ಟ್ರಕ್ಚರು ತುಂಬ ಚೆನ್ನಾಗಿರುತ್ತೆ. ಅದರ ಸ್ಮೆಲ್ಲು ಸಹ ತುಂಬ ಚೆನ್ನಾಗಿ ಬರುತ್ತೆ. ಈ ಸ್ಮೆಲ್ ನಾನು 2 ಸಾರಿ ಸುಟ್ಕೆ ಹಾಕಿದ್ದೀನಿ. ಈ ಒಂದು ಸುಟ್ಕೆ ಹಾಕೋದ್ರಿಂದ ನಿಮಗೆ ಅದ್ರ ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ಲಲ್ಲಿ ಗೊತ್ತಾಗ್ಬಿಡುತ್ತೆ ಇದು ಬೆಂದಿದೆಯಾ ಬೆಂದಿಲ್ವಾ, ಹಸಿ ವಾಸನೆ ಇದೆಯಾ ಹಸಿ ವಾಸನೆ ಇಲ್ವಾ, ಉಪ್ಪು ಕರೆಕ್ಟಾಗಿದೆಯಾ ಇಲ್ಲ ಅಂತ ಎಲ್ಲ ನಿಮಗೆ ಆ ಸ್ಮೆಲ್ಲಿಂದನೇ ಗೊತ್ತಾಗ್ಬಿಡುತ್ತೆ. ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಅರ್ಧ ತೆಗೆದಿಕ್ಬಿಡ್ತೀನಿ, ಇನ್ನು ಅರ್ಧ ರೋಸ್ಟ್ ಮಾಡ್ತೀನಿ. ಯಾಕೆಂದರೆ ಒಂದು ಬೌಲ್ಗೆ ಹಾಕಿ ನಿಮಗೆ ತೋರಿಸ್ಬೇಕಲ್ಲ ಇದು ಹೆಂಗೆ ಕಾಣಿಸುತ್ತೆ ಅಂತ. ಗೈಸ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಫ್ರೆಶ್ ಕ್ರೀಮ್. ಯಾಕೆ ಅಂದರೆ ಫ್ರೆಶ್ ಕ್ರೀಮ್ ಯೂಸ್ ಮಾಡೋದ್ರಿಂದ ನೀವು ಮಶ್ರೂಮ್ನ ರೆಸ್ಟೋರೆಂಟ್ ತಿಂತಿರಲ್ಲ, ಆ ರೆಸ್ಟೋರೆಂಟ್ ರಿಚ್ನೆಸ್ ನಿಮಗೆ ಇದು ಸಿಗುತ್ತೆ. ಸ್ವಲ್ಪ ಎತ್ತಿಕ್ಬಿಡ್ತೀನಿ. ಆಯಿತು, ಈಗ ಕಂಪ್ಲೀಟ್ ರೆಡಿ ಆಗಿದೆ. ನೀವು ಹಿಂಗೆ ಸರ್ವ್ ಮಾಡ್ಬೋದು. ನಾನು ಇನ್ನೂ ಸ್ವಲ್ಪ ಇದನ್ನು ಸೂಪರ್ ಟೇಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಸ್ವಲ್ಪ ಎತ್ತಿಕ್ಬಿಟ್ಟೆ, ಇನ್ನು ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಬೌಲ್ಗೆ ಹಾಕಿ ಅದ್ರ ಮೇಲೆ ಇನ್ನು ಸ್ವಲ್ಪ ಕ್ರೀಮ್ ಹಾಕಿ ಈ ರೀತಿ ಕಾಣಿಸೋದು ಅಂತ ತೋರಿಸ್ತೀನಿ. ಇದನ್ನು ನಾನು ನನ್ನ ಕಸ್ಟಮರ್ಗೆ ಯಾರು ಆರ್ಡರ್ ಕೊಟ್ಟಿದ್ದಿಲ್ಲ ಅವ್ರಿಗೆ ಕೊಟ್ಟಿದ್ದೆ. ಫಸ್ಟು ಗ್ರೇವಿ ತರೋದು, ಆಮೇಲೆ ಸುಕ್ಕ ಇರೋದು ಎರಡೂ. ಅವ್ರು ಹೇಳಿದ್ರು ಸರ್ ಸುಕ್ಕ ಇರೋದು ತುಂಬ ಚೆನ್ನಾಗಿದೆ ಅಂದರು. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಮತ್ತೆ ಒಗ್ಗರಣೆ ಹಾಕ್ಕೊಡ್ತಾಯಿದ್ದೀನಿ. ಒಗ್ಗರಣೆಗೆ ನಾನು ಏನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕಿ ಮತ್ತೊಮ್ಮೆ ನಾನು ಗ್ರೇವಿ ಎತ್ತಿಟ್ಟಿದ್ನಲ್ಲ ಅದರಲ್ಲಿ ಹಾಕ್ಬಿಟ್ಟು ಇದು ಸ್ವಲ್ಪ ರೋಸ್ಟ್ ಮಾಡ್ತೀನಿ ಗ್ರೇವಿನ. ಆವಾಗ ಏನಾಗುತ್ತೆ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ.
ಇವಾಗ ಆ ಒಗ್ಗರಣೆಗೆ 2 ಸೇರಿಸ್ಬಿಟ್ಟೆ, ಬೌಲಲ್ಲಿರೋದು ಇದನ್ನೆಲ್ಲ ಸೇರಿಸಿ ನಮ್ಮ ಕಸ್ಟಮರ್ ಆರ್ಡರ್ ಕೊಟ್ಟಿದ್ರಲ್ಲ ಅವ್ರಿಗೆ ಟೇಸ್ಟ್ ಕೊಡ್ತೀನಿ ಹೇಗಿದೆ ಅಂತ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್, ಅವ್ರಿಗೂ ಸಹ ತುಂಬ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವ ಅದುವರೆಗೂ ಒಳ್ಳೆ ತಿನ್ನಿ, ಒಳ್ಳೆಯದಾಗಿರಿ. ಯಾಕೆ ಅಂದರೆ ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.